ಫೈನಲಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾನು ಆಕ್ಚುಲಿ ಮಂಗ್ಳೂರಿಗೆ ಹೋಗ್ಬೇಕಿತ್ತು. ಮಗಿ ಬ್ಯಾಂಗ್ಳೂರಲ್ಲಿ ಆಗಿದ್ದು ತುಂಬಾ ಬೆಸ್ಟ್ ಅಂತ ನಂಗೆ ಅಂದ್ರೆ ನೋಡಿ ಕರ್ದ ತಕ್ಷಣ ಓಡ್ಕೊ ಬರ್ತಾ ಇದ್ದಾನೆ. ಶೂಟಿಂಗ್ ಕರ್ಕೊಂಡು ಹೋಗ್ತಿರೋದು ಟೈಮ್ ಶೂಟ್ ಹೋಗ್ತಾ ಇರೋದು ಅದು ಏನು 3-4 ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕರ್ಕೊಂಡು ಹೋಗ್ತಾ ಇರೋದು. ಓಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಖುಷಿ ನಾಗರಾಜ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ದರ್ಶನ ಅವರೇ? ಕೊರಗಜ್ಜ ದೇವಸ್ಥಾನ ಕಾರಾರ್ ನಗರಲ್ಲಿ. ಹೌದು, ಕೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸರಿ, ಮಂಗ್ಳೂರ್ಗೆ ಹೋಗ್ಬೇಕಾಗಿತ್ತು, ಅಲ್ಲಿ ಕೊರಗಜ್ಜ ಇರೋರು ಅಲ್ಲಿ ಹೋಗ್ಬೇಕಾಗಿತ್ತು. ಸೊ ಹೋಗೋಕ್ ಆಗ್ತಿಲ್ಲ, ಸ್ವಲ್ಪ ಬಿಸಿ. ಸೊ ಹಾಗಾಗಿ ಇಲ್ಲೇ ಇದೆ ಅಲ್ವಾ ಅಂತ ಹೇಳಿ ಒಂದು ವಿಸಿಟ್ ಮಾಡೋಣ ಟೆಂಪಲ್ಗೆ ಅಂತ ಹೇಳಿ. ಹಬ್ಬ, ಫೈನಲಿ ನನ್ಗೆ ಖುಷಿ ಆಗ್ತೈತೆ. ಇವಾಗ ನಾನು ಇದು ವಿಳೆದೆಲೆ ಮತ್ತೆ 2 ಹೂ ಕೊಟ್ಟಿದ್ದಾರೆ, ಮತ್ತೆ 5 ಮತ್ತೆ ಒಂದು ಛತ್ರಿ. ಅಂಡ್ ಇಲ್ಲೇ ಸಿಗತ್ತೆ ನಿಮ್ಗೆ, ನೀವು ಏನ್ ಅಲ್ಲಿಂದ ತರ್ಬೇಕಾಗಿಲ್ಲ. ಸೊ ಇಲ್ಲೇ ಸಿಗತ್ತೆ. ತುಂಬಾ ಜನ ಬಂದಿದ್ದಾರೆ ಗೈಸ್, ತುಂಬಾ ಅಂದ್ರೆ ತುಂಬಾ ಜನ ಬಂದಿದ್ದಾರೆ. ಅಂಡ್ ಇವಾಗ ಆಗ್ತಿದೆ ಟೆಂಪಲ್ ಅಲ್ವಾ? ಸೊ ಇವಾಗ ಆಗ್ತಿದೆ ಫೈನಲಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾನು ಆಕ್ಚುಲಿ ಮಂಗ್ಳೂರಿಗೆ ಹೋಗ್ಬೇಕಿತ್ತು, ಮಂಗ್ಳೂರಿಗೆ ಹೋಗಕ್ಕಾಗಿಲ್ಲ. ಸೊ ಹಾಗಾಗಿ ಇವಾಗ ಬಂದಿದ್ದೀನಿ. ಸೊ ಬನ್ನಿ. ಇವಾಗ ಹೊಸದಾಗಿ ಕಟ್ತಿದ್ದಾರೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಟೆಂಪಲ್ ಇದೆ, ಇಲ್ಲೊಂದು ಗುಟ್ಟ ಇದೆ. ಅಂಡ್ ಬ್ಯಾಂಗ್ಳೂರಲ್ಲಿ ಇದು ಆಗಿದ್ದು ತುಂಬಾ ಬೆಸ್ಟ್. ಯಾಕಂದ್ರೆ ಮಂಗ್ಳೂರ್ ತುಂಬಾ ದೂರ ಅಲ್ವಾ, ಸೊ ಹೋಗಕ್ಕಾಗಲ್ಲ. ಸೊ ಹಾಗಾಗಿ ಬ್ಯಾಂಗ್ಳೂರಲ್ಲಿ ಆಗಿದ್ದು ತುಂಬಾ ಬೆಸ್ಟ್ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ನಾನು ಲಿಟರಲಿ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮಂಗ್ಳೂರಿಗೆ ಹೋಗ್ಬೇಕು ಅಂತ ತುಂಬಾ ಅನ್ಕೊಂಡೆ, ಬಟ್ ಅದಾಗ್ಲಿಲ್ಲ. ಸೊ ಇವಾಗ ಬಂದೆ ಅಂಡ್ ಇದಾಗಿದ್ದು ಬೆಸ್ಟ್ ಆಯ್ತು. ಬ್ಯಾಂಗ್ಳೂರಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಬ್ಯಾಂಗ್ಳೂರಲ್ಲಿ ಮುಂಚೆಯಿಂದನೂ ಇದೆ, ಬಟ್ ಯಾರಿಗೂ ಗೊತ್ತಿರ್ಲಿಲ್ಲ. ತುಂಬಾ ವರ್ಷಗಳಿಂದ ಇದೆ. ಯಾವ್ದೋ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿದೆ. ಸೊ ಅವಾಗ ಓಕೆ ಇಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಅವಾಗ ನನ್ಗೆ ಅನ್ಕೊಂಡೆ ತುಂಬಾ ವರ್ಷದಿಂದ ಇದೆ ನೋಡಿ. ಇದೆಲ್ಲ ಇವಾಗ ಕಟ್ತಿದ್ದಾರೆ, ಅಲ್ಲೂ ಕೂಡ ಫುಲ್ಲು ಕಟ್ತಿದ್ದಾರೆ, ಅಲ್ಲೆಲ್ಲ ಫುಲ್ಲು ಇವಾಗ ಆಗ್ತಾ ಇದೆ. ಇಲ್ಲಿ ಫುಲ್ ಅರ್ಧ ಆಗಿದೆ, ಬಟ್ ಇನ್ನ ಆಗತ್ತೆ. ಇದೆ ಪ್ರಸಾದ ಚಕ್ಲಿ. ಅಂಡ್ ನೀವೇ ತಗೊಳ್ಳೋದು ಕೈಯಿಂದ. ಮತ್ತೆ ಅಂಡ್ ಹೂ ನಾನ್ ಸ್ವಲ್ಪ ಅದು ಅರ್ಜೆಂಟ್ ತಗೊಂಡೆ, ಅಷ್ಟಿದೆ. ಅಂಡ್ ಇಲ್ಲಿ ತುಂಬಾ ಚಕ್ಲಿ ಇದೆ ಗೈಸ್, ನೀವು ಚಕ್ಲಿನೇ ತಿನ್ಬೇಕು. ಮನೆಗೆ ಬರ್ತೀರಾ? ಎಷ್ಟು ಸರಿ ಆಯ್ತು ನೋಡಿ, ಕರ್ದ ತಕ್ಷಣ ಓಡ್ಕೊ ಬರ್ತಾ ಇದ್ದಾನೆ. ಬರ್ತೀರಾ ನಮ್ಮ ಮನೆಗೆ? ಬರ್ತೀರಾ? ಹ್ಞೂ ಅಂತ ಏನಾದ್ರು ಮಾತಾಡಿ. ಹಾಯ್ ಮಾಡಿ, ಅಲ್ಲಿ ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್. ಯೂಟ್ಯೂಬಿಗೆ ಹಾಯ್ ಮಾಡು. ಹೆಲೋ ಯೂಟ್ಯೂಬ್. ನಂಗೆ ಫುಲ್ ಧೈರ್ಯ ಬರ್ತೈತೆ. ನಿಮ್ಗೆ ಅಡ್ರೆಸ್ ಎಲ್ಲಿ ಅಂತ ಹೇಳಿದ್ರೆ, ನಿಮ್ಗೆ ಕೊರಗಜ್ಜ ಆರ್ ನಗರ ಅಂತ ಹಾಕಿದ್ರೆ ನಿಮ್ಗೆ ಈಸಿಯಾಗಿ ಲೊಕೇಶನ್ ಸಿಕ್ಬಿಡತ್ತೆ. ಎಲ್ಲರೂ ಬನ್ನಿ. ಇಲ್ಲಿ ಬಂದಿದ್ದೀನಿ. ನಂಗೆ ನನ್ಗೆ ಇವತ್ತು ಶೂಟ್ ಇದೆ ಗಾಯ್ಸ್. ಸ್ಕ್ರಿಪ್ಟ್ ನನ್ಗೆ ಒಂಚೂರು ಧೈರ್ಯ ಬೇಕಿತ್ತು. ಸೊ ಹಾಗಾಗಿ ನಾನು ಬಂದೆ. ಯಾಕಂದ್ರೆ ನಾನು ಸ್ಕ್ರಿಪ್ಟ್ ನೋಡಿ ಸ್ವಲ್ಪ ಭಯ ಪಡ್ತಿದ್ದೆ, ಏನಪ್ಪ ಹೆಂಗ್ ಮಾಡ್ತೀನಿ ಅಂತ. ಬಟ್ ಇವಾಗ ನಂಗೇನು ಭಯ ಇಲ್ಲ. ಐ ಆಮ್ ಸೋ ಹ್ಯಾಪಿ. ಅಂದ್ರೆ ವಿಡಿಯೋದಲ್ಲಿ ದೇವ್ರನ್ನ ತೋರ್ಸಿದೀನಿ, ದೇವ್ರು ಅಲ್ಲೇ ಕೈ ಮುಕ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ಸ್ಕೂಟಿ ತಗೊಂಡ್ ಬಂದಿದೀವಿ. ಇಲ್ಲ ನಮ್ಮ ಮನೆ ಹತ್ರನೇ. ಎಷ್ಟು ಕಿಲೋಮೀಟರ್ ನಮ್ಗೆ? 1 ಕಿಲೋಮೀಟರ್ 2 4 ಕಿಲೋಮೀಟರ್. 4 ಕಿಲೋಮೀಟರ್ ಅಂತ ಜಾಸ್ತಿ ಆಯ್ತು ರೇಟ್. ಇಲ್ಲ 4 ಅಂದ್ರೆ ನಾವು ಹೋಗೋದಲ್ಲ, ನಮ್ ದೇವ್ರೇ ಕರೆಸ್ಕೊಳ್ಳೋದು. ಅವಾಗ ಶನೇಶ್ವರ ಟೆಂಪಲ್ಗೆ ಹೋಗಿದ್ವಿ, ಮತ್ತೆ ಹಾಗೆ ಹೋಗ್ತಾ ಇರ್ತೀವಿ. ನಾವು ಆಲ್ಮೋಸ್ಟ್ ಅಲ್ಲೂ ನೀವ್ ಅನ್ಕೊಬಹುದು, ಏನ್ ಇವ್ರಿಬ್ರು ಹಿಂಗ್ ದೇವಸ್ಥಾನಗಳು ಓಡಾಡ್ತಾರ, ವ್ಲಾಗ್ ಗಳು ಆಗ್ತಾವ್ರೆ ಅಂತ. ಇಲ್ಲ, ಏನೋ ಗೊತ್ತಿಲ್ಲ, ದೇವ್ರೇ ಕರ್ಸ್ಕೊಂತ ಇರೋದು. ನಿನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೆಡಿ ಆಗಿತ್ತು. ಇಷ್ಟ ದಿನ ನಾನು ಎಲ್ಲೂ ಹೋಗಿಲ್ಲ ಗೈಸ್. ನೆಕ್ಸ್ಟ್ ಎಲ್ಲ ಬೋರ್ಡ್ ಎಲ್ಲ ಮಾಡ್ತಾರ ಅನ್ಸುತ್ತೆ ದೊಡ್ಡದಾಗಿ. ಸೊ ಇದು ನೈಸ್ ರೋಡ್ ನೋಡಿ. ನಾವ್ ಇಲ್ಲೆಲ್ಲ ಓಡಾಡಿದೀವಿ ಅಲ್ಲ, ಇಲ್ಲಿ ಅಂತಾನೆ ಗೊತ್ತಿಲ್ಲ ನಮ್ಗೆ, ನಿಜ ಗೊತ್ತಿಲ್ಲ. ತುಂಬಾ ಸಲ ಶೂಟಿಂಗ್ ಎಲ್ಲ ಓಡಾಡಿದೀವಿ, ಬಟ್ ನಮ್ಗೆ ಗೊತ್ತಿಲ್ಲ ಇಲ್ಲಿದೆ ಅಂತ. ಖುಷಿ ಆಯ್ತು. ಬನ್ನಿ ಗಾಯ್ಸ್, ಇವಾಗ ಹೋಗ್ತಾ ಇದೀವಿ, ಮನೆ ಕಡೆ ಹೋಗ್ತಾ ಇದೀವಿ. ಹೋಗಿ ಇವ್ರು ಶೂಟ್ ರೆಡಿ ಆಗ್ಬೇಕು. ಶೂಟ್ ರೆಡಿ ಆಗಿ ನನ್ಗೆ ಕಾಲ್ ಮಾಡ್ತೀರಾ? ಫೋನ್ ಮಾಡ್ತೀನಿ. ಫಸ್ಟ್ ಶೂಟ್ಗೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಆಕ್ಚುಲಿ ಈ ವರ್ಷದಲ್ಲಿ ಎಷ್ಟು ಶೂಟ್ ಆಗಿದೆ ನಿಮ್ದು? ಆಗೈತೆ ತುಂಬಾ, ಬಟ್ ಕರ್ಕೊಂಡು ಹೋಗಿಲ್ಲ ಇವ್ರನ್ನ. ಯಾವ ಶೂಟ್ಗೂ ಹೋಗಿಲ್ಲ ನಾನು. ಇವಾಗ ಅಂತ ಹೇಳ್ತಾರೆ, ಬಟ್ ನಮ್ಗೇನಂದ್ರೆ ಅದೊಂದು ಫೇವರೇಟ್. ಆಕ್ಚುಲಿ ಚಕ್ಲಿ ನನ್ ಫೇವರೇಟ್. ಅದನ್ನೇ ಕರ್ಕತೆ ಕೊಡ್ತಾರೆ ಅಂದ್ರೆ ಇವಾಗ ಇಲ್ಲೇ ಮನೆ ಹತ್ರ ಅಂತ ಹೇಳ್ಬಿಟ್ಟು 2 ವೀಲರ್ ಅಲ್ಲಿ ಬಂದ್ವಿ. ಮನೆಗೆ ಹೋಗ್ಬಿಟ್ಟು ನಾನು ಕಾರ್ ತಗೊಂಡು ಶೂಟ್ಗೆ ಹೋಗ್ಬೇಕು. ಬನ್ನಿ ಶೂಟ್ಗೆ ಹೋಗೋಣ. ಶೂಟ್ಗೆ ಹೋಗ ಇದೇ ತರನೇ ಬಿಸಿ ಆಗಿರ್ಲಿ ನಮ್ ಲೈಫು.
ನಿಮ್ ಲೈಫ್ ಅಷ್ಟೇ ಬಿಸಿ ಆಗಿ ನಮ್ ವ್ಲಾಗ್ ನೋಡಿ. ನೋಡಿ ಇದು ಎಷ್ಟ್ ಚೆನ್ನಾಗ್ ಕಾಣ್ತೈತಲ್ಲ, ಇದು ಕಾಡ್ಗೆ ಇಟ್ಟಿರೋ ತರ ಚೆನ್ನಾಗ್ ಕಾಣ್ತೈತೆ. ಹೋಗೋಣ. ಅಯ್ಯೋ ತುಂಬಾ ಬಿಸಿಲು. ಬನ್ನಿ ಹೋಗೋಣ, ಬಿಸಿಲು ಹೊಡಿತಾ ಇದೆ. ಬನ್ನಿ ಈಗ ಮುಗಿಸ್ಕೊಂಡು ಶೂಟಿಂಗ್ ಹೋಗೋಣ ಇವಾಗ. ಬಾಯ್ ಗಾಯ್ಸ್. 2 hours later. ಗಾಯ್ಸ್ ಇವಾಗ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಬೆಳಗ್ಗೆ ಎಲ್ಲ ಕೊರಗಜ್ಜ ದೇವಸ್ಥಾನ ಎಲ್ಲ ಹೋಗಿ ಬಂದು ಇವಾಗ ನಾವು ಕುಂಕುಮ ಇದೆ, ನಂದು ಇವಾಗ ಫೇಸ್ ವಾಶ್ ಅಲ್ಲ, ನಂದು ಸ್ವೆಟ್ ಜಾಸ್ತಿ ಆಗ್ತೀನಿ, ನಾನು ಹಂಗೆ ಇದ್ ಮಾಡ್ಕೊಂಡು ಹಂಗೆ ಇದೆ. ಸೊ ಇವಾಗ ನಮ್ಮ ಹೀರೋಯಿನ್ ಕರ್ಕೊಂಡು ನಾವು ಶೂಟ್ಗೆ ಹೋಗ್ತಾ ಇದೀವಿ. ಫಸ್ಟ್ ಶೂಟಿಂಗ್ ಕರ್ಕೊಂಡು ಹೋಗ್ತಿರೋದು, ಟೈಮು ಶೂಟ್ಗೆ ಹೋಗ್ತಾ ಇರೋದು. ಅದು ಏನು 3-4 ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕರ್ಕೊಂಡು ಹೋಗ್ತಾ ಇರೋದು. ಹೆಂಗ್ ಮಾಡ್ತೀರಾ ಅಂತ. ಅಷ್ಟೆಲ್ಲ ಆಕ್ಟಿಂಗ್ ಮಾಡಲ್ಲ, ಕೊಂಚ ನಾನು ಒಂದು ಆಕ್ಟಿಂಗ್ ಕಲ್ತಿರೋದು, ನನ್ ಒಂದು ಫೇಸ್ ರಿಯಾಕ್ಷನ್ ಕೊಡೋದು ಮಾಡೋದು ಕಲ್ತಿರೋದು ಅಂದ್ರೆ ಇವರಿಂದ. ನಮ್ಮ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಪ್ರತಿ ಒಂದ್ರಲ್ಲೂ ಹೆಂಗ್ ಆಕ್ಟ್ ಮಾಡ್ಬೇಕು ಅಂತ ಹೊಡೆದು ಹೇಳ್ಕೊಟ್ಟವ್ರೆ ಗೈಸ್, ಸುಳ್ಳು ಹೇಳ್ಬಾರ್ದು. ಅದಕ್ಕೆ ನಾನು ನನ್ನ ಟೀಚರ್ ಅಂತ ಹೇಳ್ಬೋದು. ಅಂದ್ರೆ ಇವಾಗ ಮಾಡ್ಲಿಲ್ಲ ಅಂದ್ರೆ ಬೀಳ್ತಾ ಇರುತ್ತೆ, ಬಟ್ ಅಷ್ಟೆಲ್ಲ ಹೊಡಿಯಲ್ಲ, ನಾರ್ಮಲ್ ಆಗಿ ಮಾಡ್ತೀವಿ. ಆಂಟಿ ಹೇಳ್ಬಿಟ್ಟವ್ರೆ ರುಬ್ಬಮ್ಮ ಹಾಕೊಂಡು ಅಂತ, ಆ ತರ ಏನಿಲ್ಲ. ನನ್ನಿಂದ ಆಕ್ಟಿಂಗ್ ಕಲ್ತಿದ್ದೀರಾ? ಇವರಿಂದ ನಾನು ಎಷ್ಟು ಕಲ್ತಿದ್ದೀರಾ? ಇವರಿಂದ ನಾನು ಏನ್ ಕಲ್ತೆ ಅಂದ್ರೆ, ಒಂದು ತಾಳ್ಮೆ ಕಲ್ತಿದ್ದೀನಿ. ಎಷ್ಟು ತಾಳ್ಮೆಯಿಂದ ಇರ್ಬೇಕು, ಏನಾದ್ರು ಹೇಳಿದ್ರೆ ಕೇಳಬೇಕು ಅನ್ನೋದು ಕಲ್ತಿದ್ದೀನಿ. ಮುಂಚೆ ಆದ್ರೆ ನಾನು ಹಂಗಿರ್ಲಿಲ್ಲ, ಇವಾಗ ಫುಲ್ ತಾಳ್ಮೆ ಕಲ್ತ್ಬಿಟ್ಟಿದ್ದೀನಿ. ಯಾಕಂದ್ರೆ ಮೇಡಮ್ ಅವ್ರು ಎಷ್ಟೇ ಬೈದ್ರು ನನಗೆ ಅದನ್ನ ನಾನು ತುಂಬಾ ಪ್ರೀತಿಯಿಂದ ತಗೊಂತೀನಿ. ಅವ್ರು ಅನ್ಕೊಂತಾರೆ ನಾನೊಂಥರ ಫೇಸ್ ಇದ್ ಮಾಡಿದಷ್ಟೇ ಬೇಜಾರಾದ ಅನ್ಕೊಂತಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಬೇಜಾರಿಲ್ಲ. ಕೆಲವೊಂದು ಟೈಮು ನನ್ನಿಂದ ಇವ್ರು ಬೇಜಾರಾಗ್ತಾರೆ ನಾನು ಏನಾದ್ರು ಹೇಳಿದ್ರೆ ಅಂತ. ಸೊ ನಂಗೆ ಗೊತ್ತಿಲ್ಲ, ನಿಮಗೆ ಇನ್ನ ಬಂದಿಲ್ಲ, ಇನ್ನಷ್ಟು 6 ಮಿನಿಟ್ ತೋರಿಸ್ತಾ ಇದೆ. ನೋಡೋಣ. ಇದು ನಾಗರಬಾವಿ. ಓಕೆ ಅಮ್ಮ, ಗೊತ್ತಾಯ್ತು ನಮಗೆ. ಗೂಗಲ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಅವರೇ. ಡ್ರಾಪ್ ಪ್ಯಾಂಟ್ ಬೇಕಾ ತರಬೇಕು. ಇವತ್ತು ನಾನು ಅವ್ರಿಗೆ ಸಪೋರ್ಟ್ ಆಗಿ ನಿಂತೀನಿ, ನನಗೆ ಅವ್ರು ಸಪೋರ್ಟ್ ಆಗಿ ನಿಂತಿದ್ದಾರೆ ಅಂದ್ರೆ ನಾವು ಬೆಳಿಬೇಕು ಅಂತಾನೆ ಹೋಗ್ತಾ ಇರೋದು. ಬೆಳೆಯೋದಕ್ಕೆ ಅದಕ್ಕೆ ಥ್ಯಾಂಕ್ ಯು ಗಿಂಕ್ಯು ಎಲ್ಲ ಆಂಟಿ ಕೇಳಬೇಕು. ಸಾಂಬಾರು ಚಟ್ನಿ ಪುಡಿ ಕೊಟ್ಟಾಗ ಯಾವ ಕಡೆ ತೋರಿಸ್ತೈತಿ? 1 ಕಿಲೋಮೀಟರ್ ಯು ಗೋ ಸ್ಟ್ರೈಟ್. ದಿಸ್ ಸೈಡ್ ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಅಲ್ಲಿ ನನ್ನ ಬ್ಯಾಗ್, ಚಿಕ್ಕ ಬ್ಯಾಗ್ ತಂದಿದ್ದೀನಿ, ಯಾಕಂದರೆ 3 ಕಾಸ್ಟ್ಯೂಮ್ ಅಷ್ಟೇ ಇದು ಇತ್ತು. ಸೊ ಹಾಗಾಗಿ 3 ಕಾಸ್ಟ್ಯೂಮ್ ಮಾತ್ರ ತಂದಿದ್ದೀನಿ. ಮಿಕ್ಕಿರೋದು ಅವ್ರದ್ದೇನಿದೆಯೋ ಅದು ಕೊಡ್ತಾರೆ. 3 ಕಾಸ್ಟ್ಯೂಮ್ ಅಷ್ಟೇ ಅಂತ ಹೇಳಿ ಅಂದರು. ಸರಿ ಓಕೆ ಅಂತ ಹೇಳಿ ಇವಾಗ ತಗೊಂಡು ಹೋಗ್ತಾ ಇದ್ದೀನಿ. ಮೇ ಬಿ ಸ್ಕೂಲ್ ಹತ್ರ ಏನೋ ಅಂದರು. ತುಂಬಾ ಜನ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ದೀರಾ, ಏನಂತ ಅಂದ್ರೆ ನೀವು ನಾನು ನೋಡ್ತೀನಿ, ನಾನು ಪ್ರತಿಯೊಂದು ಕಮೆಂಟ್ಸ್ ಓದ್ತೀನಿ. ಮುಂಚೆ ವಿಡಿಯೋದಲ್ಲಿ ಹಾಕಿದ್ದೀರಾ, ತುಂಬಾ ಒಳ್ಳೆ ಪೇರು, ತುಂಬಾ ಚೆನ್ನಾಗಿದ್ದಾರೆ. ಹಂಗೆ ಆಶೀರ್ವಾದ ಮಾಡಿ. ನಾವು ಅದೇ ತರನೇ ನಾವು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ, ಅದೇ ತರನೇ ನಾವು ನಿಮ್ಗೆ ಸಂತೋಷ ಪಡಿಸ್ತಾನೆ ಇರ್ತೀವಿ. ಥ್ಯಾಂಕ್ ಯು. ಅವ್ರು ಯಾರು ಕಮೆಂಟ್ ಹಾಕಿದಾರೋ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ತುಂಬಾ ಒಳ್ಳೆ ಪೇರು ಅಂತ ಹೇಳಿದ್ದೀರಾ. ಕಮೆಂಟ್ಸ್ ಎಲ್ಲ ನೋಡಕ್ ಹೋಗಲ್ಲ, ಇನ್ಸ್ಟಾಗ್ರಾಮು, ಫೇಸ್ ಅದೆಲ್ಲ ಕಮೆಂಟ್ ಎಲ್ಲ ಓದಕ್ ಹೋಗಲ್ಲ. ಅಷ್ಟೆಲ್ಲ ಪೇಷನ್ಸ್ ಇಂದ ಕೇಳೋದು, ನೋಡೋದು ಅವೆಲ್ಲ ಸೀನ್ ಅಂದ್ರೆ ನಾನು ಜಾಸ್ತಿ ಎಲ್ಲ ಇದು ಮಾಡಲ್ಲ. ಏನಾದ್ರು ಅಪ್ಲೋಡ್ ಇದ್ದಾಗ ಮಾತ್ರ ಅಷ್ಟೇ ಫೋನು. ಮಿಕ್ಕಿ ಟೈಮಲ್ಲಿ ಇನಿ ಸಮಥಿಂಗ್ ಏನಾದರೂ ವರ್ಕ್ ಮಾಡ್ತಾ ಇರ್ತೀವಿ ಅಷ್ಟೇ. ಇವಾಗ ಹೋಗೋಣ ಶೂಟಿಂಗ್ ಲೊಕೇಶನ್ಗೆ. ಸೊ ಇನ್ನು 4 ಮಿನಿಟ್ ತೋರಿಸ್ತೈತೆ ಗೈಸ್, ಹೋಗೋಣ. ಅಲ್ಲಿ ಮಾಡಿಸ್ತಾರೆ ನನ್ನ ಶೂಟಿಂಗ್ ಲೊಕೇಶನ್ ಅಲ್ಲಿ. ಇಲ್ಲಿದ್ದೀನಿ, ಇವ್ರು ಇಲ್ಲಿದ್ದಾರೆ ದರ್ಶನ್ ಅವರು. ಇಲ್ಲ, ಕರೆಕ್ಟಾಗಿ ಐತೆ. ಸೊ ಬನ್ನಿ ಇವಾಗ ಫ್ರೆಶ್ ಅಪ್ ಆಗಿ ಮೇಕಪ್ ಎಲ್ಲ ಹಾಕೊಂಡು ಬರ್ತಾರಂತೆ, ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಇವಾಗ ಮೇಡಮ್ ಅವರು ಶೂಟ್ ಬಂದಿದ್ದಾರೆ. ಆಲ್ ದ ಬೆಸ್ಟ್. ಏನ್ ಫಸ್ಟ್ ಟೈಮ್ ಮಾಡೋ ತರ ನಾನ್ ಫಸ್ಟ್ ಟೈಮ್ ನೋಡ್ತಾ ಇದೀನಲ್ಲ, ಫಸ್ಟ್ ಟೈಮ್ ಮಾಡೋ ತರ ಹೇಳ್ತಿದ್ದೀರಾ. ಇರಿ ಬರ್ತಾರೆ ಅವರು, ಮಂಜುನಾಥ್ ಅವರು ಅಂತ ಬರ್ತಾರೆ. ನಡೀತಾ ಇದೆ. ನಂಗೆ ಇವತ್ತರ ಸ್ಕ್ರಿಪ್ಟ್ ಅಂದ್ರೆ ಭಯ, ಯಾಕೋ ಗೊತ್ತಿಲ್ಲಪ್ಪ. ಭಯ ಹೋಗ್ಸೋರೊಬ್ಬರು ಸಿಕ್ಕಿದ್ರೆ ಸಾಕು. ಒಬ್ಬ ಗುಡ್ ಡೈರೆಕ್ಟ್ರು ಭಯ ಹೋಗ್ಸೋರು ಸಿಕ್ಕಿದ್ರೆ ಸಾಕು ನನಗೆ. ಅದೇ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು. ಯಾಕಂದ್ರೆ ಡೈರೆಕ್ಟರ್ ಕರೆಕ್ಟ್ ಆಗಿರ್ಬೇಕು. ಸೊ ಬೇರೆ ತರ ಕಿರ್ಚಾಡೋದು ಆ ತರ ಇದ್ರೆ ನಂಗೆ ಒಂಥರ ಭಯ ಆಗತ್ತೆ.
ಭಯ ಪಡ್ತಿಲ್ಲ ನಾನು, ಬಟ್ ಆದ್ರೂ ಭಯ ಭಯ ಅಂತಲ್ಲ ಗೈಸ್, ಇವರು ದರ್ಶನ್ ಗಾರು ದರ್ಶನ್ ಗಾರು ಅಂತ ಆಗ್ಲಿಂದ ಕರೀತಾ ಇದ್ರು. ನಾನ್ ಯಾರು ಕರೀತಾವ್ರೆ ಅಂತ ತಿರುಗಿ ದರ್ಶನ್ ನೋಡಿದ್ರೆ ಗಾರು. ಇಲ್ಲಿ ನೋಡಿ ಇವರು ಅಲ್ಲಿ ನಾಯಿ ಇದೆ ನೋಡಿ, ಅಲ್ಲಿ ಹಾಯ್ ದರ್ಶನ್ ಗಾರು. ಆ ನಾಯಿ ಇದೆ ನೋಡಿ ಹೆಂಗ್ ನೋಡ್ತೈತೆ ದರ್ಶನ್ ಗಾರು. ದರ್ಶನ್ ಗಾರು ಅಂದಿದ ತಕ್ಷಣ ಅದು ತಿರುಗಿ ನೋಡ್ತೈತೆ. ಇವರು ಅದೇ ತರ ಗಾರು. ರಿಯಾಕ್ಟ್ ಮಾಡ್ತಾವ್ರೆ. ದರ್ಶನ್ ಗಾರು ನೋಡಿ ಗೈಸ್, ಅಲ್ಲಿ ನೋಡಿ, ಅಲ್ಲಿ ದರ್ಶನ್ ತರಾನೇ ಐತೆ ನೋಡಿ. ನೋಡಿ, ಅಲ್ಲಿ ಬಂತು ನೋಡಿ ಈಚೆ. ದರ್ಶನ್ ಕಲರೇ ಐತೆ. ಆ? ಅಂದ್ರೆ ದರ್ಶನ್ ಗಾರು ಒಬ್ಬೋ ಏನ್ ಚೆನ್ನಾಗೈತೆ ನೋಡಿ, ಅದು ಬಗಳ್ತೈತೆ ನೋಡಿ ಬರ್ತಾ ಇದೆ ನೋಡಿ. ಕರೆದ್ರೆ ಅದಕ್ಕೆ ಎಷ್ಟು ಕೊಬ್ಬೈತ್ ನೋಡ್ರಿ. ಬನ್ನಿ ದರ್ಶನ್ ಗಾರು. ನನ್ನ ಹೆಸರಿಂದ ಕರೆದ್ರೆ ಗೊತ್ತಾಯ್ತು ಅದು. ಅದು ನನ್ನ ಹೆಸರಿಗಿರೋ ಪವರ್. ಮಕ ಮಕ ನನ್ನ ಬನ್ನಿ ಇಲ್ಲಿ, ಹೆಸರು ಇಲ್ಲಿ ತೋರಿಸ್ತೀನಿ ನೋಡಿ. ಬನ್ನಿ ಇಲ್ಲಿ, ಇಲ್ಲಿದೆ ಗೈಸ್, ಇಲ್ಲಿದೆ ನೋಡಿ. ಇಲ್ಲಿ 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 ಹೋಯ್ತು, ಮೇಲ್ಗಡೆ ಹೋಯ್ತು. ಕ್ಯಾಮ್ರಾ ತೋರ್ಸಿದ ತಕ್ಷಣ ನಾಚಿಕೆ ಬಿದ್ಬಿಡ್ತು. ಹಲೋ ಗೈಸ್, ಜ್ಯೂಸ್ ಅವ್ರು ಯಾರೋ 2 ಇದು ಹಾಕ್ಬಿಟ್ಟವ್ರೆ. ಊಟ ತಂದ್ಕೊಡ್ತೀನಿ ಅಂದ್ರು. ನಾನು ಶೂಟ್ ಅಲ್ಲಿ ಜಾಸ್ತಿ ಎಲ್ಲೂ ಊಟ ಮಾಡಲ್ಲ, ಸೊ ಜ್ಯೂಸ್ ತಂದ್ಕೊಟ್ರು ನನಗೂ ದರ್ಶನ್ ಅವ್ರಿಗೂ. 2 ಹಾಕ್ಬಿಟ್ಟವ್ರೆ ಇಲ್ಲಿ ನೋಡಿ, 2 ಕ್ಯಾಪ್ ಹಾಕವ್ರೆ. ಚೆಲ್ಬಾರ್ದು ಅಂತ. ನನ್ಗೂ ಒಂದೇ, ಅದು ಒಂದೇ ಹಾಕೋದು, ಬಟ್ ಮರ್ತ್ ಬಿಟ್ಟು 2 ಹಾಕವ್ರೆ. ತಗೊಳ್ಳಿ ನಿಮ್ದು ವಾಟರ್ ಮಿಲನ್. ಥ್ಯಾಂಕ್ ಯು. ನಾನ್ ಮಕ್ಕ ಥ್ಯಾಂಕ್ ಯು. ಅವ್ರಿಗೆ ಬಟರ್ ಫ್ರೂಟ್ ಆರ್ಡರ್ ಮಾಡಿದ್ರೆ ನಂಗೆ ವಾಟರ್ ಮಿಲನ್ ಸಾಕು ಅನ್ನಿಸ್ತು. ಯಾಕಂದ್ರೆ ಬೆಳಗ್ಗೆ ತಾನೇ ನಾವು ತಿಂದಿರೋದು ಜೀರ್ಣನೇ ಆಗಿಲ್ಲ ಇನ್ನ. ನೀವೇನ್ ತಿಂದ್ರಿ? ನಾನು ದೋಸೆ. ನೀವು? ನಾನು ಲೆಮನ್ ರೈಸ್. ನಮ್ಮ ಮನೇಲಿ ಇವತ್ತು ಲೆಮನ್ ರೈಸ್ ನಾನೇ ಮಾಡಿದ್ದು ಗ್ಯಾಸ್. ನಾನೇ ಮಾಡಿ ನಾನೇ ತಿಂದು. ಸೊ ಇವಾಗ ಶೂಟ್ ಬಂದ್ಮಲ್ಲ, ಸೊ ಕೂತಿದ್ವಿ, ಅವರೆಲ್ಲ ಊಟ ಮಾಡ್ತಿದ್ದಾರೆ, ನಾನು ಊಟ ಮಾಡಲ್ಲ, ಹಾಗಾಗಿ ಜ್ಯೂಸ್ ತಂದು ಕೊಟ್ಟಿದ್ದಾರೆ. ಸೊ ನೀವು ಜ್ಯೂಸ್ ಕೊಡಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಜ್ಯೂಸ್ ಕುಡಿದ್ಬಿಟ್ಟು ಶುಗರ್ ಹಾಕಿಲ್ಲ ಅಲ್ಲ ಅವರು, ಮತ್ತೆ ಸಿಗ್ತೀವಿ. ಶುಗರ್ ಆಡ್ ಮಾಡಿಲ್ಲ ನಾವು. ಜ್ಯೂಸ್ ಗೈಸ್, ಜ್ಯೂಸ್ ಕುಡುವಾಗ ಶುಗರ್ ಆಡ್ ಮಾಡ್ಕೊಂಡು ಕುಡಿಬೇಡಿ. ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಜ್ಯೂಸ್ ಕುಡಿಯಿರಿ. ಎಲ್ಲೇ ಹೋದ್ರು ಕೂಡ ಶುಗರ್ ಆಡ್ ಮಾಡ್ಕೊಂಡು ಕುಡಿಬೇಡಿ. ಶುಗರ್ ಜಾಸ್ತಿ ಯಾವ್ದಕ್ಕೂ ಯೂಸ್ ಮಾಡಬೇಡಿ ಗೈಸ್. ನಾನ್ ಟೀ ಕುಡಿತೀವಿ, ಅದು ಶುಗರ್ಲೆಸ್, ಅದು ಕೂಡ ಶುಗರ್ಲೆಸ್ ಆಗಿರುತ್ತೆ ಅಷ್ಟೇ. ಶುಗರ್ಲೆಸ್ ಹಾಗೆ ಕುಡೀರಿ, ಏನ್ ಕುಡಿದ್ರು ಕೂಡ. ಮೇಕಪ್ ಇನ್ನ ಆಗಿಲ್ಲ ನಂದು. ಮಧ್ಯಾಹ್ನ ಶೂಟ್ ತೋರ್ಸಕ್ ಆಗತ್ತೋ ಆಗಲ್ವೋ ಗೊತ್ತಿಲ್ಲ, ಬಿಕಾಸ್ ಅದು ಅವ್ರ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ ಅದೆಲ್ಲ ರಿಲೀಸ್ ಪರ್ಮಿಷನ್ ಕೊಡ್ತಾರೆ, ರಿಲೀಸ್ ಆಗೋ ಏನ್ ಕೊಡಲ್ಲ. ಸೊ ಲೇಟ್ ಆಗಿ ತೋರಿಸ್ತೀನಿ, ಓಕೆನಾ? ನಾನ್ ರೆಡಿ ಆಗೋದೆಲ್ಲ ತೋರಿಸ್ತೀನಿ ನಿಮ್ಗೆ. ಇವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡಕ್ ಹೋಗ್ತಾ ಇದೀನಿ ನಾನು. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬಂದು ನಾನು ಹೆಂಗ್ ಆಕ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಆಯ್ತಾ? ಇವಾಗ ಮೇಕಪ್ ಮಾಡ್ತಾ ಇದೀವಿ. ಶೂಟಿಂಗ್ ಹೋಮ್ ಮೇಕಪ್ ಮಾಡ್ತಾ ಇದೀವಿ. ಹಾಯ್ ಮಾಡಿ, ಇವರು ಮೇಕಪ್ ಆರ್ಟಿಸ್ಟ್. ಇವಾಗ ಮೇಕಪ್ ನಾನು ರೆಡಿ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್. ಸೊ ಇವಾಗ ಮೇಕಪ್ ನಾನು ಸಿಂಪಲ್ ಅಂದ್ರೆ ಸಿಂಪಲ್ ಆಗಿ ರೆಡಿ ಆಗ್ಬೇಕು. ಓಕೆ, ನಾನು ಮೇಕಪ್ ಕೈ ಕೊಡಿ ಫಸ್ಟ್. ಓಕೆ ಗೈಸ್, ಇವಾಗ ನಂದು ಮೇಕಪ್ ಆಯ್ತು. ಆಂಟಿ ಕೇಳ್ತಿದ್ದಾರೆ, ಯಾರ ಹೆಸರಮ್ಮ ಮದುವೆ ಆಗಿದ್ದೀವಿ, ಯಾರ ಹೆಸರು ತಾಳಿ ಇದು ಅಂತ. ಆಂಟಿ ನಮಗ್ ನಾವೇ ಹಾಕೊಂಡಿರ್ತೀವಿ ತಾಳಿ. ಇನ್ನ ಮದುವೆ ಆಗಿಲ್ಲ ನಮ್ಗೆ. ಯಾರ ಹೆಸರಿಗೆ ತಾಳಿ ಹಾಕೋತಿದ್ದಾರೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಯಾವ್ದು, ಸೊ ಹಾಗಾಗಿ ಇಲ್ಲಿ ನೋಡಿ ಪಿನ್ ಎಲ್ಲ ಹಾಕೊಂಡಿದ್ದಾರೆ ಗೈಸ್. ಹಳ್ಳಿಯವರು ಹಾಕೋತಾರಲ್ಲ ಇದೆಲ್ಲ ಹಳ್ಳಿ. ನೋಡಿ ಆಂಟಿದು ಹಳ್ಳಿಯವ್ರದ್ದೇ ತಾಳಿ ಅದು ಗೈಸ್. ಇಷ್ಟು ಮೇಕಪ್ ಹಾಕೊಂಡಿದ್ದೀನಿ. ಆ್ಯಂಡ್ ಡಲ್ ಮೇಕಪ್. ನಾನು ಜಾಸ್ತಿ ಮೇಕಪ್ ಮಾಡಿಲ್ಲ, ಇವರು ಡಲ್ ಮೇಕಪ್ ಮಾಡಿದ್ದಾರೆ. ಇಷ್ಟು ಮೇಕಪ್ ಹಾಕಿದ್ರು ಮತ್ತೆ ಡಲ್ ಮೇಕಪ್ ಡಲ್ ಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲಿಂದ ತಂದು ಕೊಡೋಣ ಡಲ್ ಮೇಕಪ್? ಸೊ ಇನ್ನ ಡಲ್ ಬೇಕು ಅಂತ ಹೇಳ್ತಿದ್ದಾರೆ ಗಾಯ್ಸ್. ಹಳ್ಳಿಯವ್ರ ತರ ಕಾಣ್ತಾ ಇದ್ದೀನ ನಾನು? ಇಲ್ಲ ಇಲ್ಲಿ ಹಳ್ಳಿಯವ್ರ ತರ ಕಾಣ್ತಾ ಇದ್ದೀನಲ್ವಾ? ಇದ್ದೀರಾ? ಹಳ್ಳಿಯವ್ರು ಹಿಂಗೆ ಇರ್ತಾರ ಸೇಮ್?
ಡಲ್ ಬೇಕಾ? ಇಲ್ಲ ಡಲ್ ಹಾಕೊಂಡ್ರೆ ಅಷ್ಟೇ. ಓಕೆ. ತಿಂತೀರಾ? ತಗೊಳ್ಳಿ ತಗೊಳ್ಳಿ. ಓಕೆ. ಸ್ಯಾರಿ ಅದು ಆಗುತ್ತೆ. ಇಷ್ಟೇ ಇಷ್ಟೇ ಇಷ್ಟೇ. ಸಾಕು ಸಾಕು. ಇಲ್ಲಿ ಶೂಟ್ ನಡೀತಾ ಇದೆ. ಅಲ್ಲೆಲ್ಲ ಒಂದು ಹೊಟ್ಟೆ ಹಸಿ ಅಂತ ಹೇಳ್ಬಿಟ್ಟು ಬಂದು ತಿಂತಾ ಇದಾರೆ. ಬರ್ಲಾ? ಬನ್ನಿ ಆರಾಮಾಗಿ ಕುತ್ಕೊಳ್ಳಿ. ಹಾ ಅಲ್ಲ ಅಲ್ಲಿ ಕಾಣಿಸಲ್ಲ, ಈಗ ಕಾಣಿಸಲ್ಲ. ಓಡಾಡ ಗೊತ್ತಾಗುತ್ತೆ. ನನಗೆ ಕೆಲಸ ಮಾಡ್ತೀನಿ, ತೊಂದರೆ ಕೊಡ್ಬೇಡ. ಹೋಗು. ಇನ್ನ 2 ದಿನದಲ್ಲಿ ಕಳಿಸ್ಕೊಡ್ತೀನಿ. ಅಪ್ಪ ಹೇಳಿದ್ದಾರೆ. ಕಾಣ್ತಿದ್ಲ ಕ್ಯಾಮ್ರಾ? ಯಾಕೇನಾಯ್ತು? ಕೇಳಿದ್ರ ನೀವು? ಇಲ್ಲ ಅಂದ್ರು. ಮೇಕಪ್ ರಿಮೂವ್ ಮಾಡ್ಕೊಳ್ಳಿ ಅಂದ್ರು. ಎಲ್ಲಿ ಅಂತಪ್ಪ ಹೇಳ್ಕೊಡೋದು? ಹಾ ಪಕ್ಕ. ಅದಕ್ಕೆ ಕ್ಯಾಮ್ರಾ ಕೈ ಮುಗಿದ್ಬಿಟ್ಟು ಬಂದೆ. ಹೌದಾ? ಹಾ. ನನ್ನ ಸೊಂಟ ಎಲ್ಲ ಇಟ್ಕೊಂಡ್ಬಿಡ್ತು. ಆ್ಯಂಡ್ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದೆ. ಬಾಯ್ ಬಾಯ್. ಹೌದೌದು. ಹಾ ಇದು ಹೆಸರು ಖುಷಿ ನಾಗರಾಜ್ ಅಂತ ಹೇಳ್ಬಿಟ್ಟು ಸರ್. ಒಂದು ಮಿಸ್ಟರ್ ದಚ್ಚು ಅಂತ ಹೇಳ್ಬಿಟ್ಟು ನಂದದು, ಅವ್ರದ್ದು ಖುಷಿ ನಾಗರಾಜ್ ಅಂತ. ಅದ್ರಲ್ಲಿ ನಾವು ಇರ್ತೀವಿ. ಹಾ ಆಗತ್ತೆ. ಓಕೆ ಸರ್. ಓಕೆ ಸರ್, ಬಾಯ್ ಬಾಯ್. ಥ್ಯಾಂಕ್ ಯು ಸರ್. ಒಂದು ಫೋಟೋ ಅಂತೆ ಅವ್ರಿಗೆ. ಅವ್ರಿಗೆ ಕೊಡಿ, ಅವ್ರಿಗೆ ಕೊಡಿ. ಆಯ್ತು, ಹಾಯ್ ಮಾಡ್ಬಿಡಿ. ಇದ್ರಲ್ಲೇ ವ್ಲಾಗಲ್ಲೇ ಬರ್ತೀಯ. ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. Лес приходит